ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಸುದ್ದಿ ಸದ್ದು ಹೊರಗೆ ಬರ್ತಾ ಇದೆ. ಆಕ್ಚುಲಿ ಅದು ಹೊರಗಡೆ ಬಂದಿಲ್ಲ, ಯಾಕಂದ್ರೆ ಈಗಾಗಲೇ ನಮ್ಮ ಬಹುತೇಕ ಮೀಡಿಯಾಗಳು, ಎಲ್ಲಾ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮತ್ತು ಎಲ್ಲಾ ಪ್ರಮುಖ ಪಕ್ಷಗಳು ಕೂಡ ಈಗ ಹಗ್ಗಜಗ್ಗಾಟ ಮತ್ತು ಆರೋಪ ಪ್ರತ್ಯಾರೋಪದ ಮೇಲೆ ಮುಳುಗುಬಿಟ್ಟಿದ್ದಾವೆ. ಈಗಾಗಲೇ ಕಾಂಗ್ರೆಸ್ ತಮ್ಮ ಒಳಜಗಳ ಮತ್ತು ಕುರ್ಚಿ ಕಿತ್ತಾಟದಿಂದ ಅದು ಸದ್ದು ಮಾಡ್ತಾ ಇದ್ರೆ, ಬಿಜೆಪಿಯವರು ತಮ್ಮದೇ ಆಗಿರ್ತಕ್ಕಂಥ ಒಳಜಗಳ ಮತ್ತು ಅಧಿವೇಶನದ ಗಲಾಟೆಗಳಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಜೆಡಿಎಸ್ ಪಕ್ಷದ ಸದ್ದೇ ಇಲ್ಲ. ಎಲ್ಲೋ ಕುಮಾರಸ್ವಾಮಿ ಹಿಂಗ್ ಬರ್ತಾರೆ, ಹಂಗ್ ಮಾತಾಡ್ತಾರೆ, ಹೋಗ್ಬಿಡ್ತಾರೆ ಡೆಲ್ಲಿಗೆ, ಅಷ್ಟು ಬಿಟ್ರೆ ಬೇರೆ ಕತೆ ಇಲ್ಲ. ಆದರೆ ಈ ಹಂತದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ. ಅದು ಏನು ಅಂತಂದ್ರೆ, ನಾನು ಹೇಳೋದಕ್ಕೆ ಹೊರಟಿದ್ದೀನಿ, ಅದು ರಾಜ್ಯದ ದೊಡ್ಡ ರಾಜಕಾರಣಿ, ಹಿರಿಯ ರಾಜಕಾರಣಿ ಸಿಎಂ ಇಬ್ರಾಹಿಂ ಕುರಿತಂತೆ. ಸಿಎಂ ಇಬ್ರಾಹಿಂ ಅನ್ನೋ ಹೆಸರು ನಾವು ಕೇಳಿದ ತಕ್ಷಣ ನಮ್ಮ ಕಣ್ಣಿಗೆ ಬರುವಂತದ್ದು ತುಂಬಾ ಬೀಡು ಬೀಸಿನ ಮತ್ತು ತುಂಬಾ ಅದ್ಭುತವಾದ ಒಬ್ಬ ಭಾಷಣಕಾರ ರಾಜಕಾರಣಿ ನಮ್ಮ ಕಣ್ಣೆದುರಿಗೆ ಬರ್ತಾರೆ. ಅವರ ಕನ್ನಡ ಪಾಂಡಿತ್ಯ, ಕನ್ನಡ ಭಾಷೆಯ ಮೇಲೆ, ಕನ್ನಡ ಶರಣ ಸಂಸ್ಕೃತಿಯ ಮೇಲೆ ಅವರ ಇರ್ತಕ್ಕಂಥ ಜ್ಞಾನ ಅಪಾರವಾದುದು. ಅಂತಹ ಸಿಎಂ ಇಬ್ರಾಹಿಂ ಎಲ್ಲೋ ತೆರೆಗೆ ಮರೆಗೆ ಸರಿದು ಹೋಗ್ಬಿಟ್ಟಿದ್ರು. ಆದ್ರೆ ಈಗ ಅವರು ಒಂದು ದೊಡ್ಡದೊಂದು ಅಪ್ಡೇಟ್ ಒಂದಿಗೆ ವಾಪಸ್ ಬಂದಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ದೊಡ್ಡ ಅಪ್ಡೇಟ್ ಏನು ಗೊತ್ತಾ? ಸ್ವತಃ ಸಿಎಂ ಇಬ್ರಾಹಿಂ ಒಂದು ದೊಡ್ಡ ರಾಜಕೀಯ ಪಕ್ಷವನ್ನ ಕಟ್ತಾ ಇದ್ದಾರೆ, ತಮ್ಮ ರಾಜಕೀಯ ಪಕ್ಷದ ಘೋಷಣೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಸ್ನೇಹಿತರೆ, ಶಹಬಾಜ್ ಖಾನ್ ರವರು ಇದು ಕರ್ನಾಟಕದ ಮಣ್ಣಿನ ಗುಣ. ಇಂಥ ಯುವಕರುಗಳು ಈ ರಾಜ್ಯದಲ್ಲಿ ಬರಬೇಕು, ರಾಜ್ಯದ ಜನರ ಸೇವೆ ಮಾಡಬೇಕು, ಎಲ್ಲ ಜಾತಿ ಜನಾಂಗದವ್ರನ್ನ ಒಟ್ಟಿಗೆ ಕೊಂಡೊಯ್ಯಬೇಕು. ಆ ಕೆಲಸವನ್ನು ಶಹಬಾಜ್ ಖಾನ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಅವರಿಗೆ ಅಭಿನಂದಿಸ್ತೇನೆ. ಮುಂದೆ ನಮ್ಮ ಪಕ್ಷಕ್ಕೆ ತಮ್ಮೆಲ್ಲರ ಸಹಕಾರ ನಮಗೆ ನೀಡಬೇಕು ಅಂತೇಳಿ ಅತ್ಯಂತ ಕಳಕಳಿಂದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸಿಎಂ ಇಬ್ರಾಹಿಂ ಅಂತ ಕೇಳಿದ ತಕ್ಷಣ ಅವರು ಬಹುತೇಕ ಪಕ್ಷಗಳಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥವ್ರು. ಪ್ರಾಥಮಿಕವಾಗಿ 1967ರಲ್ಲೇ ಅವರು ತಮ್ಮ ಭಾಷಣದ ವಾಗ್ಝರಿಯ ಮೂಲಕ ಎಸ್ ನಿಜಲಿಂಗಪ್ಪನವರ ಒಂದು ಗಮನವನ್ನು ಸೆಳೆದಿರತಕ್ಕಂಥ ಸಿಎಂ ಇಬ್ರಾಹಿಂ 1978ರವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು 78ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಬಹಳ ಹಿರಿಯ ತಲೆಮಾರಿನವರು. ನೋಡಿ, ಈಗ ಸಿಎಂ ಸಿದ್ದರಾಮಯ್ಯ ಇದಾರಲ್ಲ, ಸಿದ್ದರಾಮಯ್ಯನವರಿಗಿಂತ ಒಂದು ಪೀರಿಯಡ್ ಹಿಂದಿನ ಅಂದ್ರೆ ಹಿರಿಯ ರಾಜಕಾರಣಿ ಸಿಎಂ ಇಬ್ರಾಹಿಂ. ಸಿದ್ದರಾಮಯ್ಯನವರು 1983ರಲ್ಲಿ ಪ್ರಥಮ ಬಾರಿ MLA ಆದ್ರೆ, ಸಿಎಂ ಇಬ್ರಾಹಿಂ 1978ರಲ್ಲೇ MLA ಆಗ್ತಾರೆ. ಅದು ಆಗೋದು ಜನತಾ ಪಕ್ಷದಿಂದ. 1975ರ ಏನು ಇದು ತುರ್ತು ಪರಿಸ್ಥಿತಿ ಹೋರಾಟಗಳು ಬರುತ್ತೆ, ಅದರ ನಂತರ ಅವರು ಜನತಾ ಪಕ್ಷಕ್ಕೆ ಹಾರಿ ಅಲ್ಲಿ ಜನತಾ ಪಕ್ಷದಿಂದ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅಲ್ಲಿಂದ ನಿರಂತರವಾಗಿ ಅವರ ಒಂದು ರಾಜಕೀಯ ಜೀವನ ನಡ್ಕೊಂಡು ಬರುತ್ತೆ. ಸಿಎಂ ಇಬ್ರಾಹಿಂ ಜನತಾ ಪಕ್ಷದಿಂದ ಮತ್ತೆ ಜನತಾ ದಳಕ್ಕೆ ಹೋಗ್ತಾರೆ, ಜನತಾ ಪಾರ್ಟಿ ಅಂತ ಮಾಡ್ಕೊಳ್ತಾರೆ, JDS ಅಂತ ಸೇರ್ತಾರೆ, ಅದರ ನಂತರ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ, ಅದರ ನಂತರ ಮತ್ತೆ JDSಗೆ ಹೋಗ್ತಾರೆ. ಈಗ ಅವರು ಒಂದು ರೀತಿಯ ತಟಸ್ಥರಾಗಿರ್ತಕ್ಕಂಥದ್ದು. ಸಿಎಂ ಇಬ್ರಾಹಿಂ ಕೇಂದ್ರದ ವಿಮಾನಯಾನ ಮಾಜಿ ಸಚಿವರಾಗಿಯೂ ಕೂಡ ಕೆಲಸ ನಿರ್ವಹಿಸಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ರಾಜಕಾರಣಿ. ಕರ್ನಾಟಕದ ಮಟ್ಟಿಗೆ ಯಾವುದೇ ರಾಜಕಾರಣದ ಸಭೆ ಸಮಾರಂಭಗಳಾಗ್ಲಿ, ಅದರಲ್ಲೂ ಚುನಾವಣಾ ಪ್ರಚಾರಗಳಾಗ್ಲಿ, ಅಲ್ಲಿ ಸಿಎಂ ಇಬ್ರಾಹಿಂ ಬರ್ತಾರೆ ಅಂದ್ರೆ ಇವತ್ತಿಗೂ ಕೂಡ ಲಕ್ಷದಷ್ಟು ಜನ, ಸಾವಿರದಷ್ಟು ಜನ ಸೇರುವಂತ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ಅಷ್ಟು ಒಂದು ರೀತಿಯ ಪೊಗದಸ್ತಾದ ಭಾಷಣ ಅವರದ್ದು. ತುಂಬಾ ಆಡು ಭಾಷೆಯಲ್ಲಿ ಕರ್ನಾಟಕದ ಮೇಲೆ ಅವರಿಗೆ ಇರತಕ್ಕಂಥ ಹಿಡಿತ. ಅಂತಹ ಸಿಎಂ ಇಬ್ರಾಹಿಂ ಈಗ ಕಾಂಗ್ರೆಸ್ ಅನ್ನು ಬಿಟ್ಟು, ಜನತಾದಳವನ್ನು ಬಿಟ್ಟು ಒಂದು ಬೇರೆದೇ ಆಗಿರ್ತಕ್ಕಂಥ ತೀರ್ಮಾನಕ್ಕೆ ಹೊರಟಿದ್ದಾರೆ. ಏನಾಯ್ತು ಹಾಗಾದ್ರೆ ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆ. ಎಸ್ ವೀಕ್ಷಕರೇ, ಯಾವಾಗ ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಅನ್ನ ತೊರೆದು ಜನತಾ ಪಕ್ಷವನ್ನು ಸೇರಿದ್ರು, ಜನತಾ ಪಕ್ಷದಲ್ಲಿ ಅವರು ದೇವೇಗೌಡರೊಂದಿಗೆ JDS ಅಲ್ಲೂ ಕೂಡ ಗುರುತಿಸ್ಕೊಂಡ್ರು. ದೇವೇಗೌಡರು ಮತ್ತು IK ಗುಜ್ರಾಲ್ ಅವರ ಒಂದು ಪ್ರಧಾನಮಂತ್ರಿ ಗಿರಿಯಲ್ಲೂ ಕೂಡ ಅವರು ಕೇಂದ್ರ ಸಚಿವರಾಗಿ ಮುಂದುವರೆದ್ರು. ಅದರ ನಂತರ 2008ರವರೆಗೂ ಕೂಡ ಸಿಎಂ ಇಬ್ರಾಹಿಂ JDS ಅಲ್ಲೇ ಇರ್ತಾರೆ. ಆದ್ರೆ ಅದರ ನಂತರ
ಗೊಂದಲಗಳಿಗಾಗಿ ನಂತರ JDS ಇಂದ ಹೊರಬಂದು ಸಿದ್ದರಾಮಯ್ಯನವರ ಅಷ್ಟೊತ್ತಿಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿರ್ತಾರೆ, ಅಹಿಂದ ಸಮಾವೇಶ ಮಾಡಿದ್ರು ಅಂತೇಳಿ JDSನವರು ಅವರನ್ನ ಉಚ್ಚಾಟನೆ ಮಾಡಿರ್ತಾರೆ. ಅದರ ನಂತರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ CM ಇಬ್ರಾಹಿಂ 2008ರಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಳ್ತಾರೆ. ಅದರ ನಂತರ ಮತ್ತೆ 2018-19 ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ. ನಂತರ ಮತ್ತೆ CM ಇಬ್ರಾಹಿಂ ಕಾಂಗ್ರೆಸ್ನಲ್ಲೂ ಕೂಡ ಸರಿಯಾದ ಸ್ಥಾನಮಾನ ಸಿಗಲಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಮತ್ತೆ JDS ಪಕ್ಷಕ್ಕೆ ಹೋಗ್ತಾರೆ. JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡ್ತಾರೆ. ಅದರ ನಂತರ ಯಾವಾಗ JDS ಪಕ್ಷ 2024ರ ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಸೇರ್ಕೊಳ್ಳುತ್ತೋ ಆಗ ಬಿಜೆಪಿಯ ಕೋಮು ರಾಜಕಾರಣವನ್ನ ವಿರೋಧಿಸಿ, ಕೋಮು ರಾಜಕಾರಣಿಗಳೊಂದಿಗೆ ಜಾತ್ಯತೀತ ರಾಜಕಾರಣಿಗಳು ಪಕ್ಷ ಸೇರ್ಕೊಳ್ಳೋದನ್ನ ವಿರೋಧಿಸಿ CM ಇಬ್ರಾಹಿಂ JDS ಪಕ್ಷದಿಂದ ಮತ್ತೆ ಹೊರಗಡೆ ಬರ್ತಾರೆ. ಯಾವಾಗ 2024ರಿಂದ JDS ಪಕ್ಷದಿಂದ ಹೊರಗಡೆ ಬರ್ತಾರೋ CM ಇಬ್ರಾಹಿಂ ಎಲ್ಲೂ ಕೂಡ ತೊಡಸ್ಕೊಳ್ಳೋದಿಲ್ಲ. 1.5-2 ವರ್ಷಗಳ ಕಾಲ ತಟಸ್ಥರಾಗಿ ಇದ್ದಂತಹ CM ಇಬ್ರಾಹಿಂ ಈಗ ದಿಢೀರಾಗಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಸಭೆಯನ್ನ ಮಾಡಿ ಬೇರೆ ಬೇರೆ ಒಂದು ಸ್ಥಳೀಯ ನಾಯಕರೊಂದಿಗೆ ಮಾತುಕತೆಯನ್ನ ಆಡಿ ಥರ್ಡ್ ಫ್ರಂಟ್ ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ರಾಜ್ಯದಲ್ಲಿ ತೃತೀಯ ರಂಗ ಪಕ್ಷವನ್ನ ಕೂಡ ಕಟ್ಟೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ಒಂದು ಪಕ್ಷಕ್ಕೆ ಎಲ್ಲಾ ಸಂಘಟಕರನ್ನ, ಎಲ್ಲಾ ರೀತಿಯ ಒಂದು ಸಮುದಾಯದ ರಾಜಕಾರಣಿಗಳನ್ನು ಕೂಡ ಸೇರಿಸಿಕೊಳ್ಳೋದಕ್ಕೆ CM ಇಬ್ರಾಹಿಂ ಮುಂದಾಗಿದ್ದಾರೆ. ಹಾಗಾದ್ರೆ CM ಇಬ್ರಾಹಿಂ ರವರ ಈ ಒಂದು ಯೋಜನೆ ಅಥವಾ ಹೊಸ ಪಕ್ಷದ ಭವಿಷ್ಯ ಏನು ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿದೆ. ನೋಡಿ, JDS ಇಂದ ಹೊರಗಡೆ ಬಂದಿರತಕ್ಕಂತಹ CM ಇಬ್ರಾಹಿಂ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ವಾಪಸ್ ಬರುವಂತ ಸಾಕಷ್ಟು ಪ್ರಯತ್ನಗಳು ನಡೆಯಿತು. ಅವರ ಬೆಂಬಲಿಗರಿಂದ ಸಿದ್ದರಾಮಯ್ಯನವರ ಮನವೊಲಿಸುವಂತ ಎಲ್ಲ ಕೆಲಸಗಳು ನಡೆಯಿತು. ಆದರೆ ಯಾಕೋ ಈಗ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿರೋದ್ರಿಂದ CM ಇಬ್ರಾಹಿಂ ರವರ ಅಗತ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಪ್ರಮುಖವಾಗಿ DK ಶಿವಕುಮಾರ್, KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ CM ಇಬ್ರಾಹಿಂ ರವರನ್ನ ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳಲಿಕ್ಕೆ ತುಂಬಾ ಉತ್ಸಾಹವನ್ನ ತೋರಿಸಲಿಲ್ಲ. ಇದು ಅವರು ಕಾಂಗ್ರೆಸ್ ಸೇರುವಂತಹ ಒಂದು ಪರಿಸ್ಥಿತಿಯನ್ನ ನೆನೆಗುದಿಗೆ ಬಿತ್ತು. ಹಾಗಾಗಿ ಈಗ 2028ಕ್ಕೆ ಮತ್ತೆ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ತಮ್ಮ ಅಸ್ತಿತ್ವವನ್ನ ಮತ್ತೆ ಸ್ಥಾಪನೆ ಮಾಡಲಿಕ್ಕೆ CM ಇಬ್ರಾಹಿಂ ಈಗ ಕಲಬುರಗಿ, ಬೀದರ್, ಈ ಹೈದರಾಬಾದ್, ಕರ್ನಾಟಕ ಸೇರಿದಂತೆ ರಾಜ್ಯಾದ್ಯಂತ ಥರ್ಡ್ ಫ್ರಂಟ್ ತೃತೀಯ ರಂಗವನ್ನು ಕಟ್ಟೋಕೆ ಮುಂದೆ ಹೋಗಿರ್ತಕ್ಕಂಥದ್ದು ದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ಹಾಗಾದ್ರೆ CM ಇಬ್ರಾಹಿಂ ಈಗ ಹೊಸ ಪಕ್ಷ ಕಟ್ಟಿರ್ತಕ್ಕಂಥದ್ದೇನು, ಈಗಾಗಲೇ ಅವರು APJD ಅನ್ನುವಂಥ ಒಂದು ಪಕ್ಷವನ್ನು ಕೂಡ ಕಟ್ಟಿದ್ರು, ಘೋಷಣೆ ಮಾಡಿದ್ರು. ಹಾಗಾಗಿ ಆ ಪಕ್ಷಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ನೇತೃತ್ವವನ್ನು ವಹಿಸಿದ್ದನ್ನ ಜನ ಮರೆತು ಹೋಗಿರಬಹುದು. ಸ್ವತಃ CM ಇಬ್ರಾಹಿಂ ಹೇಳಿರೋ ಹಾಗೆ ಜಾರಕಿಹೊಳಿಯನ್ನ ನಾನೇ APJDಗೆ ಒಂದು ಪ್ರಮುಖ ಹುದ್ದೆಗೆ ಕೂರಿಸಿದ್ದೆ, ಹಾಗೆ ನಾನು ಲೀಡರ್ಗಳನ್ನ ನಾನು ಬೇಕಿದ್ರೆ ಬೆಳೆಸ್ತೀನಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ. ನೋಡಿ ವೀಕ್ಷಕರೇ, APJDಯನ್ನ ಅವರು ಈಗಾಗಲೇ JDSನೊಂದಿಗೆ ಜಗಳ ಮಾಡಿ ಕಟ್ಟೋದಕ್ಕೆ ಮುಂದಾಗಿದ್ರು. APJD ಅಂದ್ರೆ ಅಖಿಲ ಭಾರತೀಯ ಪ್ರೋಗ್ರೆಸಿವ್ ಜನತಾ ದಳ ಅನ್ನುವಂತಹ ಒಂದು ಪಕ್ಷವನ್ನು ಕಟ್ಟೋದಕ್ಕೂ ಮುಂದಾಗಿದ್ರು. ಆದ್ರೆ ನೋಡಿ, ಈಗ ಕರ್ನಾಟಕದ ರಾಜಕಾರಣವನ್ನು ಗಮನಿಸಿದರೆ ಕರ್ನಾಟಕದಲ್ಲಿ ಬೇರೆ ಪಕ್ಷವನ್ನ ಕಟ್ಟಿ ಅಥವಾ ಅಂಗಪಕ್ಷಗಳನ್ನ ಕಟ್ಟಿ ಯಶಸ್ವಿಯಾಗಿರ್ತಕ್ಕಂಥವ್ರು ತುಸು ಕಡಿಮೆಯೇ. ನೋಡಿ, ಮಹಾನ್ ದೊಡ್ಡ ರಾಜಕಾರಣಿಯಾಗಿರ್ತಕ್ಕಂಥ S ಬಂಗಾರಪ್ಪನವರು ಕೂಡ 1991-92ರಲ್ಲಿ ಒಂದು ಪಕ್ಷವನ್ನ ಕಟ್ಟಿದ್ರು, KPC ಅನ್ನುವಂಥದ್ದು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅನ್ನ ಕಟ್ಟಿದ್ರು. ಆದ್ರೆ ಅದರಲ್ಲಿ ಅವರು ಸಫಲರಾಗಲಿಲ್ಲ, ಅವರ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ಅವರು ಮತ್ತೆ ಕಾಂಗ್ರೆಸ್ಸಿಗೆ, JDSಗೆ, ಬಿಜೆಪಿಗೆ, ಸಮಾಜವಾದಿ ಪಾರ್ಟಿಗೆ, ಹೀಗೆ ಸಿಕ್ ಪಾರ್ಟಿಗಳಿಗೆ ಹೋಗಿ ತಮ್ಮ ರಾಜಕೀಯ ಜೀವನವನ್ನು ಒಂದು ರೀತಿಯ ಅತಂತ್ರಗೊಳಿಸ್ಕೊಂಡು ಬಿಟ್ರು. ಅದರ ನಂತರ BS ಯಡಿಯೂರಪ್ಪನವರು, ಮತ್ತೊಬ್ಬ ಮಾಜಿ ಮುಖ್ಯಮಂತ್ರಿ, ಅವರು ಕೂಡ KJP ಅನ್ನುವಂಥ ಒಂದು ಪಕ್ಷವನ್ನ 2012ರಲ್ಲಿ ಕಟ್ಟಿದ್ರು, ಕರ್ನಾಟಕ ಜನತಾ ಪಾರ್ಟಿ ಅನ್ನುವಂಥದ್ದು. ಅದು ಕೂಡ 2013ರ ಚುನಾವಣೆಯಲ್ಲಿ ಹೆಚ್ಚು ಮತ ಗೆಲ್ಲಿಲ್ಲ, ಅದಕ್ಕೆ ಅಸ್ತಿತ್ವನೇ ಹೋಯಿತು. ಮತ್ತೆ ಯಡಿಯೂರಪ್ಪ ಬಿಜೆಪಿಗೆ ವಾಪಸ್ ಆದ್ರು. ಮತ್ತೊಬ್ಬ ನಾಯಕ ಅಂದ್ರೆ ಸಮುದಾಯದ ಪ್ರಮುಖ ನಾಯಕ, ಮಾಜಿ ಒಂದು ಸಚಿವ ಕೂಡ ಆಗಿರ್ತಕ್ಕಂಥ B ಶ್ರೀರಾಮುಲು BSR ಪಾರ್ಟಿ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದ್ರು. ಬಡವರ, ಶ್ರಮಿಕರ, ರೈತರ ಕಾಂಗ್ರೆಸ್ ಪಕ್ಷ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿ ಬಿಜೆಪಿ ಮೇಲಿನ ಸಿಟ್ಟನ್ನು ಪ್ರದರ್ಶಿಸುತ್ತಾ 2013ರಲ್ಲಿ ಚುನಾವಣೆ ಕಂಟೆಸ್ಟ್ ಮಾಡಿದ್ರು. ಆದ್ರೆ ಅವರಿಗೂ ಕೂಡ ಅಂತ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿಲ್ಲ. ಅದರ ನಂತರ ಜನಾರ್ದನ್ ರೆಡ್ಡಿ ಅವರು ಕೂಡ ಕಟ್ಟಿದ್ರು. 2008ರಲ್ಲಿ ಆಪರೇಷನ್ ಕಮಲ ಮಾಡೋದ್ರ ಮೂಲಕ ಬಿಜೆಪಿ ಸರ್ಕಾರ ಬರಲಿಕ್ಕೆ ದೊಡ್ಡ ಮಹತ್ವದ ಪಾತ್ರ ವಹಿಸಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ ಬಿಜೆಪಿ ಅವರಿಂದ ಮುನಿಸಿಕೊಂಡು ಅವರು ಕೂಡ KRPP ಅನ್ನುವಂಥ ಪಕ್ಷವನ್ನು ಕಟ್ಟಿದ್ರು, ಕರ್ನಾಟಕ
ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅನ್ನುವಂಥ ಒಂದು ಪಕ್ಷವನ್ನು ಕಟ್ಟಿದ್ರು. ಅದು ಕೂಡ ಹೆಚ್ಚು ಯಶಸ್ಸನ್ನು ಗಳಿಸಲಿಲ್ಲ. ಅವರು ಈಗ ಬಿಜೆಪಿಯ ಬಾಗಿಲಲ್ಲಿ ನಿಂತ್ಕೊಂಡಿದ್ದಾರೆ, ಸೇರಿಸ್ಕೊಂಡ್ರೆ ಸಾಕು ಅನ್ನುವಂಥದ್ದು. ಇದೆಲ್ಲದರ ಹೊರತಾಗಿ ಈಗ ಅದೇ ವಿಜಯಪುರದ ಮತ್ತೊಬ್ಬ ಹಿಂದೂ ಹುಲಿ, ಈಗಾಗಲೇ ಬಿಜೆಪಿಯಲ್ಲಿ ಇದ್ದು ಬಿಜೆಪಿಯಿಂದ ಉಚ್ಚಾಟಿತರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಜೆಸಿಬಿ ಪಕ್ಷವನ್ನ ಕಟ್ಟೋಕೆ ತಯಾರಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜನತಾದಳ ಇರತಕ್ಕಂಥ ಎಲ್ಲ ಅಸಮಾಧಾನಿತ ನಾಯಕರನ್ನ ಕರ್ಕೊಂಡು ನಾನು ಪಾರ್ಟಿನ ಕಟ್ತೀನಿ ಅಂತ ಹೇಳ್ತಿದ್ದಾರೆ. ಅವರಿಗೂ ಕೂಡ ಅಂತಹ ದೊಡ್ಡ ಮಟ್ಟದ ಯಶಸ್ಸು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಈ 2028ರ ಚುನಾವಣೆಗೆ ನಾನೇ ಜೆಸಿಬಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿ, ನಾನು ಪಕ್ಷವನ್ನು ಕಟ್ಟಿ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಒಂದು ಕಥೆಯನ್ನ ಅಥವಾ ಕನಸುಗಳನ್ನ ಅವರಿಗಾಗಲೇ ಜನರ ಮುಂದೆ ಬಿತ್ತುತ್ತಾ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಿಎಂ ಇಬ್ರಾಹಿಂ ಹಿರಿಯ ರಾಜಕಾರಣಿ ಕಟ್ಟುವಂಥ ಈ ಒಂದು ತೃತೀಯ ರಂಗ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥ ಪ್ರಶ್ನೆ ಎದ್ದು ನಿಂತಿದೆ. ಅಲ್ಪಸಂಖ್ಯಾತರು, ಸಿಎಂ ಇಬ್ರಾಹಿಂ ಅಲ್ಪಸಂಖ್ಯಾತ ನಾಯಕರಾಗಿದ್ರು, ಅಲ್ಪಸಂಖ್ಯಾತರೆಲ್ಲರೂ ಸಿಎಂ ಇಬ್ರಾಹಿಂ ಅವರನ್ನ ನಂಬ್ತಾರಾ? ಬೇರೆ ಬೇರೆ ಪಕ್ಷಗಳಿರತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಅಲ್ಪಸಂಖ್ಯಾತ ನಾಯಕರು ಕೆಲವರು, ಜಮೀರ್ ಅಹಮದ್ ಇರಬಹುದು, ತನ್ವೀರ್ ಸೇಠ್ ಇರಬಹುದು, ಹೀಗೆ ರಹೀಂ ಖಾನ್ ಇರಬಹುದು, ಹ್ಯಾರಿಸ್ ಇರಬಹುದು, ಈ ತರದ ನಾಯಕರು ಈಗಾಗಲೇ ಸಿಎಂ ಇಬ್ರಾಹಿಂ ರವರ ತಟಸ್ಥತನದಿಂದ ಉಂಟಾಗಿರ್ತಕ್ಕಂಥ ನಿರ್ವಾತವನ್ನ ಅವರು ತಮ್ಮ ಅಲ್ಪಸಂಖ್ಯಾತ ಮತಗಳನ್ನು ಗಳಿಸಿಕೊಳ್ಳುವಲ್ಲಿ ಈಗಾಗಲೇ ಯಶಸ್ವಿಯಾಗಿದ್ದಾರೆ. ಅವರೆಲ್ಲರಿಂದ ಮತ್ತೆ ಅವರ ಒಂದು ಗಮನವನ್ನ ಸಿಎಂ ಇಬ್ರಾಹಿಂ ಗಳಿಸ್ಕೊಳ್ತಾರಾ? 2028ಕ್ಕೆ ಸ್ಪರ್ಧೆ ಮಾಡ್ತಾರಾ? ಅಥವಾ ಇದು ಕೂಡ ರಾಜಕಾರಣದ ಮತ್ತೊಂದು ತಂತ್ರ ಆಗಿದೆಯಾ? ಅಥವಾ ನಿಜವಾಗ್ಲೂ ಸಿಎಂ ಇಬ್ರಾಹಿಂ ಸಿಡಿದೇಳ್ತಾರಾ? ಅವರ ಪಕ್ಷಕ್ಕೆ ರಾಜ್ಯದ ಜನ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಕಾಲವೇ ಉತ್ತರ ಕೊಡಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಸಿಎಂ ಇಬ್ರಾಹಿಂ ಕುರಿತ ಹೊಸ ಪಕ್ಷ ಘೋಷಣೆಯ ಒಂದು ಬ್ರೇಕಿಂಗ್ ಸುದ್ದಿ. ಯಾವ ಮಾಧ್ಯಮವೂ ಕೂಡ ಇದಕ್ಕೆ ಅಂತ ಮಹತ್ವವನ್ನ ಕೊಟ್ಟಿಲ್ಲ. ಆದರೆ ರಾಜಕಾರಣದಲ್ಲಿ ಯಾವುದು ಕೂಡ ಸಣ್ಣದಾಗಿ ಯೋಚಿಸಬಾರದು, ನಿರ್ಲಕ್ಷ್ಯ ಮಾಡಬಾರದು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಫೋಕಸ್ ಟಿವಿ ಕೂಡ ಈ ವಿಚಾರವನ್ನ ನಿಮ್ಮ ಮುಂದೆ ಇಟ್ಟಿದೆ. ಇಂತಹ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.